ದುಡ್ದಾರ ಈ ನಮ್ಮನ್ನ ಕಟ್ಟಾಕ ವಸೂಲ್ ಮಾಡ್ತೀವಿ ಎಲ್ಲಿ ರೊಕ್ಕ ಅಂತ ಅದು ಕೊಟ್ಟದನ್ನ ಅದು ಯಾವ ತರ ಉಳಿಸಬೇಕು ಹೌದಪ್ಪ ನಿನ್ನ ಸಲಾಗ ನಿನ್ನ ಅಂಡ್ರೆ ಜಡ್ಪಿ ಮೆಂಬರ್ ಮಾಡಕ ನಿಮ್ಮ ಅಣ್ಣನ ಎಮ್ ಎಲ್ ಎ ಮಾಡಕ ಆಗಲಿ ರಾತ್ರಿ ಸಾವಿರ ಮಾಡಿ ಸರಿಯಲ್ಲ ಏನ ನಿಂತ ರೊಕ್ಕ ಇರ್ಬೋದ ಆಗಲ್ಲ ಕಿತ್ಕೊಳ್ಳಕ್ಕಾಗಲ್ಲ ಅದು ಸುಮಾರು 2.5 3 ತಿಂಗಳಿಂದ ನಡೆದಂಥ ಅಚಾನಕ್ಕಾಗಿ ನಡೆದಂಥ ಒಂದು ಅದರಲ್ಲಿ ಯಾವುದೇ ಉದ್ದೇಶಪೂರ್ವಕವಾಗಿ ನಡೆದಂಥದ್ದಲ್ಲ. ಒಂದು ಕಾರ್ಯಕರ್ತರು ಮತ್ತು ನಮ್ಮ ಮಧ್ಯೆ ನಡೆದಿರ್ತಕ್ಕಂಥ ಒಂದು ವಾಗ್ವಾದ. ಅದರಲ್ಲಿ ನಮ್ಮ ಶಾಸಕರ ಸಹೋದರಾಗಿರ್ತಕ್ಕಂಥ ಕರೆಪೋಜಲ್ರವರು ಇದ್ದರು. ಆ ಸಂದರ್ಭದಲ್ಲಿ ಅವ್ರಿಗೂ ನಮಗೂ ಆವೇಶದಲ್ಲಿ 1-2-3 ಮಾತುಗಳನ್ನು ಹೆಚ್ಚು ಕಮ್ಮಿ ಮಾತನಾಡಿದಂಥ ನಿಜ. ಅದನ್ನು ಏನು ಮಾಡಿದ್ದಾರೆ, ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ತಮಗೆ ಯಾವ ರೀತಿ ಬಳಸ್ಕೋಬೇಕು ಆ ವಿಡಿಯೋನ ಆ ರೀತಿ ಬಳಸ್ಕೊಂತಾರೆ. ನಾವೇನು ಸೌಹಾರ್ದಯುತವಾಗಿ ಮೊದಲು ಮಾತಾಡಿದ್ದು ಒಂದು ಯಾರು ಉದ್ದೇಶಪೂರ್ವಕ ವಿಡಿಯೋ ಮಾಡಬೇಕು ಏನು ಮಾಡಬೇಕು ಅಂತ ಇರಲಿಲ್ಲ. ಅದನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಈಗ ಅದನ್ನು ವಿಜೃಂಭಣೆ ಮಾಡುವಂಥದ್ದು ಇವತ್ತು ನಮ್ಮ ರಾಜಕೀಯ ವಿರೋಧಿಗಳು ಮಾಡ್ತಾರೆ. ನಾವು ಒಬ್ಬ ಕುಟುಂಬದ ಸದಸ್ಯರು, ಪ್ರತಿಯೊಬ್ಬ ಕುಟುಂಬದಲ್ಲೂ ಮತ್ತೊಂದು ಪಕ್ಷದಲ್ಲೂ, ಈಗ ಇದು ಪಕ್ಷದ ಸಮಸ್ಯೆ ಅಲ್ಲ, ಆದರೆ ಇದು ಕುಟುಂಬದ ಸಮಸ್ಯೆ. ನಮ್ಮ ಕುಟುಂಬದಲ್ಲೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದು ನಾವು ಆ ಕುಟುಂಬ ಆ ಒಂದು ಪಕ್ಷದ ಕಾರ್ಯಕರ್ತನೂ ಹೌದು, ಆ ಕುಟುಂಬದ ಒಬ್ಬ ಸದಸ್ಯ ಅಂತ ಬಂದಂಥವ್ ನಾನು. ಇವತ್ತು ನನ್ನ ರಾಜಕೀಯವಾಗಿ ಯಾರಾದರೂ ಬೆಳೆಸಿದ್ರೆ ಅದು ಸಾಮಾನ್ಯ ಮಾನಪಡಿ ವಜ್ಜಲ್ರವರು ಮತ್ತು ಅವ್ರ ಕುಟುಂಬ ಒಂದು ಅಚಾನಕ್ ಆಗಿದ್ದು ನಡೆದಂಥ ಘಟನೆಯನ್ನು ಇವತ್ತು ವಿಜೃಂಭಣೆ ಮಾಡಿ ಬೇರೆ ಪಕ್ಷದವ್ರು ಏನೋ ಲಾಭ ತಗೋಬೇಕಂತ ಉದ್ದೇಶಕ್ಕೆ ಅದನ್ನು ಮಾಡ್ತಾರೆ. ಅದರಲ್ಲಿ ಯಾವುದಿಲ್ಲ. ಅದು ಸರಿಸುಮಾರು 3 ತಿಂಗಳ ಹಿಂದೆ ನಡೆದಂಥ ಘಟನೆ, ಇವತ್ತು ನಿನ್ನೆ ನಡೆದದ್ದಲ್ಲ. ಇವತ್ತು ಟಿವಿಯಲ್ಲಿ ಯಾರೋ ಒಂದು ಟಿವಿಯಲ್ಲಿ ಹಾಕಿದ್ರಂತ ಸೋಮವಾರ ನಡೆದ ಘಟನೆ. ಕಾರ್ಯಕರ್ತರು ಎರಡು ಕಡೆ ಕಾರ್ಯಕರ್ತರು ಯಾರಿದ್ದಾರೆ ನೀವು ಗಮನಿಸಿರಿ, ಎಲ್ಲರೂ ನಾವೇ ಇದ್ದೀವಿ. ನಾವೇ ಒಂದು ಕುಟುಂಬದ ಸದಸ್ಯರು. ನಾವು ಕುಟುಂಬದ ಸದಸ್ಯರಿದ್ದೀವಿ. ಮಾತಾಡುವಾಗ ಆವೇಶ ಬರೋದಿಲ್ಲ. ನಾನು ಸ್ವಲ್ಪ ಮಾತಾಡುವಾಗ ನೀವಂತೂ ಭಾಳ ಹತ್ತಿರದಿಂದ ಕಂಡಿರ್ರಿ, ನನ್ನ ಧ್ವನಿನೂ ಭಾಳ ಜಾಸ್ತಿ, ಯಾವುದೇ ವಿಷಯ ಇರಲಿ ಸ್ವಲ್ಪ ಮಾತಾಡೋ ಕಾರ್ಯಕರ್ತರು ನೋವನ್ನು ಹಂಚಿಕೊಳ್ಳುವಾಗ ಸ್ವಲ್ಪ ಎಕ್ಸ್ಪ್ರೆಸ್ ನಮ್ಗೆ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ನನಗೂ ವಿಷಾದ ಇದೆ. ಆದರೆ ಇದು ಯಾವುದೇ ಉದ್ದೇಶಪೂರ್ವಕವಾಗಿ ಯಾರಿಗೋ ಏನೋ ಮಾಡಬೇಕು ಅಂತ ಮಾಡಿದಂಥದ್ದಲ್ಲ. ಅದನ್ನು ಇವತ್ತು ರಾಜಕೀಯವಾಗಿ ಏನೇನೋ ಬಳಸ್ಕೋಬೇಕು ಅಂತೇಳಿ ಇವತ್ತು ಚಿರುತಿ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಅದನ್ನು ಜೋಡಿಸಿ ಇವತ್ತು ವಿಡಿಯೋನ ವೈರಲ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಾನಂತೂ ಸ್ಪಷ್ಟೀಕರಣ ಮಾಡೋದು, ಯಾರು ಕಾರ್ಯಕರ್ತರು ಗೊಂದಲಕ್ಕೆ ಬೀಳೋಂಥ ಅವಶ್ಯಕತೆ ಇಲ್ಲ. ನಾವು ಭಾರತೀಯ ಜನತಾ ಪಕ್ಷದ ಕಟ್ಟಾಳು. ಅವ್ರೇನು ಇವತ್ತು ನನ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿದ್ದಂಥವನು ಇವತ್ತು ಜಿಲ್ಲೆಯ ಅಧ್ಯಕ್ಷನವರೆಗೆ ಇವತ್ತೇನು ಲಿಂಗಸೂರು ತಾಲೂಕಿನ ಜನ ಸನ್ಮಾನ್ಯ ಮಾನಪ್ಪ ಜಲ್ರು ಏನು ಬೆಳೆಸಿದ್ದಾರೆ, ಆ ಒಂದು ಯಾವತ್ತೂ ಅವರಿಗೆ ಕಪ್ಪು ಚುಕ್ಕಿ ತರಂತ ಕೆಲಸವನ್ನು ನಾವು ಮಾಡೋದಿಲ್ಲ. ಇದು ಒಂದು ಅಚಾನಕ್ ಆಗಿದ್ದ ಘಟನೆಯನ್ನು ಬಹಳ ವಿಜೃಂಭಣೆ ರೀತಿಯಲ್ಲಿ ಇವತ್ತು ಅವರು ಉಪಯೋಗಿಸ್ಕೊತಿದ್ದಾರೆ. ಇದು ತಪ್ಪು ಅಂತೇಳಿ ನನ್ನ ಭಾವನೆ. ಮನೇಲೆ ಕುಂತು ಬಗೆಹರಿಸಬಹುದಾಗಿತ್ತು. ಅದು ಸಮಸ್ಯೆ ಕುಟುಂಬದ ಬಗೆಹರಿದೋಗಿದೆ, 3 ತಿಂಗಳಿಂದನೇ ಬಗೆಹರಿದೋಗಿದೆ. ಅದನ್ನ ವಿಡಿಯೋ ಯಾರು ಮಾಡಿದಾರೋ ಗೊತ್ತಿಲ್ಲ. 3 ತಿಂಗಳಿಂದನೇ ಅವರ ಅಲ್ರಿ ಒಬ್ಬ ಕುಟುಂಬದ ಸದಸ್ಯರು. ಯಾಕಂದ್ರೆ ನೀವು ಯಾರು ನಿಮ್ಮ ಅಣ್ಣ ಜಗಾಡಿಲ್ಲ, ನಾವ್ಯಾರು ಗಂಡ ಹೆಂಡತಿ ಜಗಾಡಿಲ್ವಾ? ಎಲ್ಲ ಜಗಾಡೋದಿಲ್ಲ, ಕಾಮನ್ ಅಲ್ಲ. ಆದ್ರೆ ಈಗ ನಾವು ಗಂಡ ಹೆಂಡತಿ ಜಗಾಡೋದು, ಅಣ್ಣ ತಮ್ಮ ಜಗಾಡೋದು ವಿಡಿಯೋ ಮಾಡ್ಯಾರಂದ್ರೆ ಸಮಸ್ಯೆ ಇದೆ. ಇಲ್ಲ, ಕೆಲವೊಂದು ಶಬ್ದಗಳು ಅವಾಚ್ಯ ಶಬ್ದಗಳನ್ನು ಬಳಸಿದ್ರಿ ಅದರಲ್ಲಿ. ಹೇಳ್ತಾ ಇದ್ದೀನಿ, ಹಾಗಾಗಿ ಶಾಸಕರು ನಮ್ಮನ್ನು ತಗೊಂಬಂದು ಹೋಗ್ಬೋದಾಗಿತ್ತು ಅನ್ನೋ ಒಂದು ಪ್ರಶ್ನೆ. ಇವರೀಗ ಆವೇಶ ಭರಿತನಾಗಿ ಮಾತಾಡುವಾಗ ಹೆಚ್ಚು ಕಮ್ಮಿ ಆಗುತ್ತಂತ ನಾನು ಹೇಳಿದ್ನಿ. ಅವರು ಮಾತಾಡಿರ್ಬೋದು, ನಾನು ಮಾತಾಡಿದ್ರು. ಅದು ಅವತ್ತಿನ ಆಗಿನ ಸಂದರ್ಭಕ್ಕೆ ತಕ್ಕಂಗ, ಅಲ್ಲಿನ ಸಿಚುವೇಶನ್ ತಕ್ಕಂಗೆ ಆಗಿದ್ದಂಥ ಘಟನೆ. ಈ ಘಟನೆಗೂ ಶಾಸಕರಿಗೂ ಇದಕ್ಕೂ ಏನೂ ಸಂಬಂಧನೇ ಇಲ್ಲ. ಇದು ಮತ್ತೆ ಪಕ್ಷಕ್ಕೂ ಸಂಬಂಧ ಇಲ್ಲದಂಥ ವಿಚಾರ. ಇದು ನಮ್ಮ ಕುಟುಂಬದ ಸಮಸ್ಯೆ, ಕುಟುಂಬವಾಗಿ ಬಗೆಹರಿಸ್ಕೊಂಡಿದೆ. ಇದು ವಿರೋಧ ಪಕ್ಷದ ಒಂದು ಅಸ್ತ್ರ ಆಗುತ್ತಲ್ಲ ಸರ್? ಅಸ್ತ್ರ ಆಗಿದೆ, ಈಗ ಆಗಿದೆ. ನಾನು ಹೇಳ್ತೇನಲ್ಲ, ನಿಮ್ಮ ಮೂಲಕ ಇವತ್ತು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಇದು ಅವತ್ತೇ ಇತ್ಯರ್ಥ ಆಗಿದಂಥ ಘಟನೆ, 3 ತಿಂಗಳ ಹಿಂದೆ ಇತ್ಯರ್ಥ ಆಗಿ. ಅದನ್ನು ಈಗ ಯಾಕೆ ಹೊರಗೆ ತಂದ್ರೆ ಅಂತ ಗೊತ್ತಿಲ್ಲ. ಏನೇನು ಚುನಾವಣೆ ಟೈಮ್ನಾಗ ತರ್ಬೇಕಂತ ಇಟ್ಟಿದ್ರು, ಏನೋ ಈಗ ತಂದಾರ. ಏನು ಅಚಾನಕ್ ಆಗಿ ತಂದ್ರು, ಏನು ಇನ್ನೂ ಏನೋ ಉದ್ದೇಶ ಇಟ್ಕೊಂಡು ತಂದ್ರು ಗೊತ್ತಿಲ್ಲ. ಇಲ್ಲ, ಒಂದು ಸಣ್ಣ ಗಲಾಟೆ ಕೈ ಮಿಲಾಯಿಸುವಂತ ಯಾಕೆ ಹೋಯ್ತು? ಕೈ ಯಾರು ಮಿಲಾಯಿಸಕ್ ಹೋಗಿಲ್ಲ. ಅಲ್ಲಿ ಏನು ನೀವು ಬಹಳ ಗಮನಿಸ್ರಿ ವಿಡಿಯೋನ. ಆ ವಿಡಿಯೋದಲ್ಲಿ ಆ ಏನು ವಿಡಿಯೋ ಮಾಡ್ತಿದ್ದಂಥ ವ್ಯಕ್ತಿ ವಿಡಿಯೋ ಇದನ್ನ ಕಸ್ಕೊಳಕ್ ಹೋಗಿದಾರ, ಅದು ಫೋನ್ ಕೆಳಗೆ ಬಿದ್ದೈತಿ. ಅದನ್ನ ವಿಜೃಂಭಣೆ ಮಾಡೋದು ಅಷ್ಟೇ. ಅದು ಯಾವುದೇ ಕೈ ಅಂತ ಇರೋರೇ 10 ಮಂದಿ ಇದೀವಿ ಅಲ್ಲಿ. ಕೈ ಮಿಲಾಯಿಸೋ ಅಂತ ಹೋಗಕ್ಕೆ ಕಾರ್ಯಕರ್ತರು ಯಾರದ? ಎಲ್ಲರೂ ಒಂದೇ ಕುಟುಂಬದವ್ರು ಇದೀವಿ ನಾವು.
ಈ ಕಾರ್ಯಕರ್ತರು ಅಂದ್ರೆ ಒಂದೇ ಕುಟುಂಬದವರಿದ್ದಂಗೆ. ಈ ಥರ 10 ಮಂದಿ ಇದೀವಿ. 2 ಗುಂಪುಗಳಿದ್ದು ಗುಂಪುಗಳು ಹೊಡೆದ ಅದು ಮನಿಗೆ ಅದು ಎಲ್ಲರೂ ರಸ್ತೆಯಲ್ಲಿ ಆಗ್ಯಾವ ಅಂತ ಹಾಕ್ಯಾರ. ಭಾರಿ ಭಾರಿ ಚುನಾವಣೆ ಸಂದರ್ಭದಲ್ಲಿ ಹಣ ನೀಡಿದೊಂದು ಇದು ಚುನಾವಣೆ ಸಂದರ್ಭದ ಹಣದ ಇದಲ್ಲದು. ನಾವು ಕಾರ್ಯಕರ್ತರಾಗಿ ನೀವು ದುಡಿದೀವಿ ಅಂತ ಕೇಳಿದೀವಿ ಅವ್ರಿಗೆ ಅಷ್ಟೇ. ಅದನ್ನ ಬೇರೆ ರೀತಿ ವಾಕ್ಯನ ಹೆಂಗ್ ಬೇಕಂದ್ರೆ ಮಾತಾಡಬಹುದು, ಹೆಂಗ್ ಬೇಕಂದ್ರೆ ಮಾತಾಡಬಹುದು, ಅದನ್ನು ಹೆಂಗ್ ಬೇಕಂದ್ರೆ ಬಳಸ್ಕೋಬಹುದು. ಇಲ್ಲ, ಶಾಸಕರನ್ನ ಮಾಡೋದಕ್ಕಾಗಿ ಮತ್ತೆ ನಿಮ್ಮ ಪತ್ನಿನ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಡೋಕೆ ನಾವು ಎಷ್ಟು ಶ್ರಮ ಪಟ್ಟಿವಿ ಅನ್ನೋ ಪ್ರಶ್ನೆ ಬಂತು. ಕಾರ್ಯಕರ್ತರಾಗಿ ಶ್ರಮ ಪಡೋ ಮಾತೇ ಬರಲ್ಲ. ಅಲ್ಲಿ ಕಾರ್ಯಕರ್ತರು ಹೋಗಿ ಕೇಳ್ರಿ ಅಂತ ಅವ್ರಿಗೆ ಮನವಿ ಮಾಡ್ಕೊಂಡಿವಿ. ಒಬ್ಬ ಕಾರ್ಯಕರ್ತರಾಗಿಂದ ಅವ್ರ ಪರ ಹೋರಾಟ ಮಾಡೋದಾಗ್ಲಿ ಅವ್ರ ಪರ ನಿಲ್ಲದಾಗ್ಲಿ ನಿಮ್ಮ ಕರ್ತವ್ಯ ಅದು. ಅದನ್ನ ಪ್ರಸ್ತಾಪ ಮಾಡೋ ಅಗತ್ಯ ಇಲ್ಲ. ಭಿನ್ನಾಭಿಪ್ರಾಯಗಳು ಬರ್ತಾವಂತ ನನಗೆ ಹೇಳಿದಿಲ್ಲಲ್ಲ. ಒಂದು ಕುಟುಂಬದಲ್ಲಿ ಬಂದಾಗ ಮತ್ತೆ ಸಹಜವಾಗಿ ಹಿಂಗೆ ಆಗ್ತಿರ್ತಾವ. ಅದನ್ನ ವಿಜೃಂಭಣೆ ಮಾಡುವಂತ ಅವಶ್ಯಕತೆ ಸಾವಿರಾರು ಆಗಿದಾವ. ಇಂಥವು ಸಾವಿರಾರು ಘಟನೆಗಳಾಗಿದಾವ. ಆದ್ರೆ ಇದನ್ನ ವಿಜೃಂಭಣೆ ಮಾಡಿದಾರ ಅಷ್ಟೇ. ಅದ್ರಲ್ಲಿ ಏನು ಇದಿಲ್ಲ. ಅದನ್ನ ಯಾಕೆ 3 ತಿಂಗಳ ನಂತರ ವೈರಲ್ ಮಾಡಿದಾರ ಅಂತ ಗೊತ್ತಿಲ್ಲ. ಕೊನೆದಾಗ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ಆ ವಿಡಿಯೋ ನೋಡಿ? ಒಂದೇ ಮಾತನ್ನ ಹೇಳ್ಬೇಕಂದ್ರೆ, ನಾವು ಪಾರ್ಟಿಯ ಶಿಸ್ತಿನ ಸಿಪಾಯಿ, ನಾವು ಆ ಕುಟುಂಬದ ಒಬ್ಬ ಸದಸ್ಯರಿದ್ದಂಗೆ. ಏನೋ ಒಂದು ಅಚಾನಕ್ಕಾಗಿ ನಡೆದಂಥ ಘಟನೆ, ಆ ಘಟನೆ ಬಗ್ಗೆ ನನಗೂ ವಿಷಾದ ಇದೆ. ಆದರೆ ನಾವು ನಮ್ಮನ್ನ ಯಾರು ಈ ರಾಜಕೀಯ ರಂಗದಲ್ಲಿ ಇವತ್ತು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಆ ಕುಟುಂಬಕ್ಕೆ ನಾವು ಚಿರಋಣಿಯಾಗಿರ್ತೀವಿ. ಅದ್ರ ಜೊತೆಗೆ ಆ ಏನು ಪಕ್ಷ ಕೊಟ್ಟಂತ ಕೆಲಸ, ಏನು ಅವ್ರು ಏನು ಜವಾಬ್ದಾರಿ ನಮ್ಗೆ ಕೊಟ್ಟರು ಅದನ್ನು ಶಿರಸಾವಹಿಸಿ ನಾವು ಕೆಲಸ ಮಾಡ್ತೀವಿ ಅಷ್ಟೇ. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.